ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಪೌಚ್ ಅನ್ನ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅದನ್ನ ಮಾಡೋದಕ್ಕೋಸ್ಕರ 9 ಇಂಚ್ ಉದ್ದ ಹಾಗೆ 12 ಇಂಚ್ ಅಗಲದ ಒಂದು ಬಟ್ಟೆಯನ್ನ ತಗೊಂಡಿದ್ದೀನಿ. ಅದೇ ಅಳತೆಯ ರೈಸ್ ಬ್ಯಾಗ್ ಅನ್ನು ಕೂಡ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಅದೇ ಅಳತೆಯ ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ. ಸೊ 3 ಬಟ್ಟೆ ಕೂಡ ಒಂದೇ ಅಳತೆಯಲ್ಲಿ ಇರುವಂತದ್ದು. ಈಗ 3ಅನ್ನು ಜೋಡಿಸ್ಬಿಟ್ಟು ಕ್ವಿಲ್ಟ್ ಮಾಡ್ಕೊಂಡು ಒಂದು ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇಲ್ಲಿ 2 ಬಟ್ಟೆ ಏನಿದೆ, ಸೊ ಒಂದು ಅಡಿಗಡೆ ಹೋಗುತ್ತೆ, ಒಂದು ಮೇಲ್ಗಡೆ ಇರುತ್ತೆ. ಆ ರೀತಿಯಾಗಿ ಇಟ್ಕೊಂಡು ಕಂಪ್ಲೀಟ್ ಆಗಿ ಇದನ್ನ ಕ್ವಿಲ್ಟ್ ಮಾಡ್ಕೊಳ್ಬೇಕು. ಕ್ವಿಲ್ಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ಇದ್ರೆ ಈಗಾಗಲೇ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಲಿಂಕ್ ಇರುತ್ತೆ, ಒಮ್ಮೆ ಚೆಕ್ ಮಾಡಿ. ಈಗ ನಾನು ಕ್ವಿಲ್ಟ್ ಮಾಡ್ಕೊಂಡಿದ್ಮೇಲೆ ಇದೊಂದು ಸಿಂಗಲ್ ಪೀಸ್ ಆಗಿ ರೆಡಿ ಆಯ್ತು. ಇನ್ಮೇಲೆ ಎಲ್ಲ ನಮ್ ಕೆಲಸ ಈಸಿನೇ, ಏನ್ ಕಷ್ಟ ಇಲ್ಲ. ಇವಾಗ ಈ ತರ ಒಂದು ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಒಂದ್ರ ತುದಿಗೆ ಈ ತರ ನಾನು ಒಂದು ಜಿಪ್ ಅನ್ನ ಅಟ್ಯಾಚ್ ಮಾಡಿ ಹಾಗೆ ಅದನ್ನ ತಿರುಗಿಸ್ಕೊಂಡು ಮತ್ತೆ ಪ್ರೆಸ್ ಸ್ಟಿಚ್ ಅನ್ನು ಕೂಡ ಮಾಡ್ಕೊಳ್ತೀನಿ. 2 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ. ಹಾಗೆ ಜಿಪ್ ಅಟ್ಯಾಚ್ ಮಾಡೋದ್ರ ಬಗ್ಗೆನೂ ಕೂಡ ಡೀಟೇಲ್ ವಿಡಿಯೋ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ಸೊ ಈಗ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಜೊತೆಗೆ ಇವಾಗ ರನ್ನರ್ ಕೂಡ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದಾದ ನಂತರ ಈ ಒಂದು ಬಟ್ಟೆಯನ್ನ ಉಲ್ಟಾ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಆಗಿ ಉಲ್ಟಾ ಮಾಡ್ಕೊಂಡಿದ್ದಾದ್ಮೇಲೆ ಈ ಜಿಪ್ ಅಂತ ಏನಿದೆ ಅದು ಕರೆಕ್ಟ್ ಆಗಿ ಸೆಂಟರ್ ಅಲ್ಲಿ ಬರಬೇಕು. ಆ ರೀತಿಯಾಗಿ ಇಟ್ಕೊಂಡು 2 ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಇಲ್ಲಿ ಸ್ಟಿಚ್ ಹಾಕೊಳ್ಳೋಕ್ಕಿಂತ ಮುಂಚೆ ನನಗೆ ಇದಕ್ಕೊಂದು ಸ್ಟ್ರಾಪ್ ಮಾಡೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ನಾನಿಲ್ಲಿ 9 ಇಂಚ್ ಉದ್ದ ಹಾಗೆ 2 ಇಂಚ್ ಅಗಲದ ಒಂದು ಪಟ್ಟಿಯನ್ನ ಕಟ್ ಮಾಡ್ಕೊಳ್ತೀನಿ. ಆ ಪಟ್ಟಿಯನ್ನ ಕಟ್ ಮಾಡಿಬಿಟ್ಟು ಅದನ್ನ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಂಡ್ರೆ ಒಂದು ಬಟ್ಟೆಯ ಸ್ಟ್ರಾಪ್ ರೆಡಿ ಆಗುತ್ತೆ. ಈ ತರದ ಪೌಚಸ್ ಎಲ್ಲ ಮಾಡುವಾಗ ಒಂದು ಸ್ಟ್ರಾಪ್ ಅನ್ನ ಅಟ್ಯಾಚ್ ಮಾಡಿದ್ರೆ ಅದರದ್ದು ಒಂದು ಲುಕ್ ಎನ್ಹಾನ್ಸ್ ಆಗುತ್ತೆ. ಪ್ಲೇನ್ ಆಗಿ ಒಂದು ಪೌಚ್ ಇರೋ ಬದಲು ಈ ತರ ಒಂದು ಸ್ಟ್ರಾಪ್ ಅನ್ನ ಅಟ್ಯಾಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಇದು ಸ್ಟ್ರಾಪ್ ರೆಡಿ ಆಯ್ತು. ನಾನು ಕರೆಕ್ಟ್ ಆಗಿ ಈ ಜಿಪ್ ಏನಿದೆ ಅದ್ರ ಹಿಂದೆನೆ ಬರಬೇಕು ಈ ಒಂದು ಸ್ಟ್ರಾಪ್. ಆ ರೀತಿಯಾಗಿ ನೋಡ್ಕೊಂಡು ಇಟ್ಕೊಂಡು ಒಂದು ಸ್ಟಿಚ್ ಅನ್ನ ಹಾಕೊಳ್ಳಿ. ಸೊ 2 ಕಡೆಗೂ ಇದೇ ರೀತಿಯಾಗಿ ಸ್ಟಿಚ್ ಅನ್ನ ಹಾಕೊಂಡ್ರೆ ಆಗೋಯ್ತು. ನೋಡಿ, ಸಿಂಪಲ್ ಆದಂತ ತುಂಬಾನೇ ಈಸಿಯಾಗಿ ಮಾಡಬಹುದಾದಂತ, ನೀವು ಬಿಗಿನರ್ಸ್ ಆದ್ರೂ ಆರಾಮಾಗಿ ಮಾಡ್ಕೊಳ್ಬಹುದು ಅಂತ ಒಂದು ಪೌಚ್ ರೆಡಿ ಆಯ್ತು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.